ಸಿಂಹ ಮತ್ತು ನರಿ. ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟ ಕಾಡಿತ್ತು. ಅಲ್ಲಿ ಒಂದು ಹಸಿದಿದ್ದ ನರಿಯು ಒಂದು ಉಗ್ರ ಸಿಂಹವನ್ನು ಭೇಟಿ ಮಾಡಿತು. ಸಿಂಹವು ತನ್ನ ಬೇಟೆಯನ್ನು ಆಗ ತಾನೇ ಹಿಡಿದು ಮನೆಗೆ ಹಿಂದಿರುಗುತ್ತಿತ್ತು. ಸಿಂಹವು ನರಿಯನ್ನು ನೋಡಿ ಕೋಪದಿಂದ, ಏನು, ನಿನಗೆ ಏನು ಬೇಕು ಎಂದು ಕೇಳಿದನು. ನರಿಗೆ ತಾನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ತಿಳಿಯಿತು. ರಾಜರೇ, ನಾನು ನಿಮಗೆ ಸೇವೆ ಮಾಡಲು ಇಷ್ಟಪಡುತ್ತೇನೆ ಎಂದನು. ಇದನ್ನು ಕೇಳಿದ ಸಿಂಹವು ಸಂತೋಷದಿಂದ ಒಪ್ಪಿಕೊಂಡನು. ನರಿಗೂ ಸಂತಸವಾಯಿತು. ಅದು, ಅಬ್ಬ, ನಾನು ಇನ್ನು ಮೇಲೆ ಹಸಿವೆಯಿಂದಿರಬೇಕಾಗಿಲ್ಲ ಎಂದು ಯೋಚಿಸಿತು. ಸಿಂಹವು, ಪ್ರತಿದಿನ ನೀನು ಬೆಟ್ಟದ ಮೇಲೆ ಹೋಗಿ ಕೆಳಗಿರುವ ಕಾಡಿನಲ್ಲಿ ಯಾವುದಾದರೂ ಪ್ರಾಣಿಗಳಿವೆಯೇ ಎಂದು ನನಗೆ ತಿಳಿಸಬೇಕು ಎಂದಿತು. ನರಿಯು ಒಪ್ಪಿಕೊಂಡು ಮಾರನೆಯ ದಿನ ಬೆಟ್ಟದ ಮೇಲೆ ಹತ್ತಲು ಹೋಯಿತು. ಸ್ವಲ್ಪ ಸಮಯದಲ್ಲಿ, ರಾಜರೇ, ಕೆಳಗೆ ಒಂದು ಆನೆ ಇದೆ ಎಂದು ಹೇಳಿತು. ಸಿಂಹವು ತಕ್ಷಣವೇ ಬೇಟೆಗೆ ಹೋಗಿ ಆನೆಯನ್ನು ಕೊಂದಿತು. ಅದನ್ನು ಹೊಟ್ಟೆ ತುಂಬ ತಿಂದು ಮಿಕ್ಕಿದ್ದನ್ನು ನರಿಗೆ ಬಿಟ್ಟಿತು. ಹೀಗೆ ಕೆಲವು ತಿಂಗಳು ಕಳೆದವು. ನರಿಯು ತಾಳ್ಮೆಯನ್ನು ಕಳೆದುಕೊಂಡಿತು. ನನಗೂ ಸಿಂಹಕ್ಕೂ ಏನೂ ವ್ಯತ್ಯಾಸವಿಲ್ಲ. ನನ್ನ ಬೇಟೆ ಎಲ್ಲಿದೆ ಎಂದು ತಿಳಿದರೆ ನಾನೂ ಸಹ ಬೇಟೆಯಾಡಬಹುದು ಎಂದು ಯೋಚಿಸಿತು. ಅದಕ್ಕೆ ಅವನು ಸಿಂಹದ ಬಳಿ ಹೋಗಿ, ರಾಜರೇ, ನೀವು ಕರುಣಾಮಯಿಯಾಗಿದ್ದೀರಿ. ಆದರೆ ನನಗೆ ನಾನು ಬೇಟೆಯಾಡಿದ್ದನ್ನೇ ತಿನ್ನುವ ಆಸೆಯಾಗಿದೆ ಎಂದನು. ನರಿಯ ಆಸೆಯನ್ನು ಕೈಬಿಡಲು ಸಿಂಹ ಹೇಳಿದರೂ ಅದು ಕೇಳಲಿಲ್ಲ. ಕೊನೆಗೆ ಸಿಂಹವು ಬೆಟ್ಟದ ಮೇಲೆ ಹೋಗಿ ನರಿಗಾಗಿ ಬೇಟೆ ಹುಡುಕಿತು. ಸ್ವಲ್ಪ ಹೊತ್ತಿಗೆ ಅದು ಒಂದು ಆನೆಯನ್ನು ಕಂಡು ನರಿಗೆ ತಿಳಿಸಿತು. ನರಿಯು ಆನೆಯನ್ನು ಹಿಡಿಯಲು ಹೋಯಿತು. ಆನೆಯ ಕತ್ತನ್ನು ಹಿಡಿಯಲು ಅದು ಹಾರಿತು. ಆದರೆ ಗುರಿ ತಪ್ಪಿತು. ಆನೆಯು ಗೊಂದಲದಿಂದ ಓಡಿದಾಗ ಆಕಸ್ಮಿಕವಾಗಿ ನರಿಯನ್ನು ತನ್ನ ಕಾಲಿನಿಂದ ತುಳಿದು ಕೊಂದಿತು. ಸಿಂಹವು ಅಲ್ಲಿಗೆ ಬಂದು ನರಿಯನ್ನು ನೋಡಿತು. ನನ್ನ ಪ್ರೀತಿಯ ಗೆಳೆಯ ತನ್ನ ಮಿತಿಯನ್ನು ಅರಿತುಕೊಂಡಿದ್ದರೆ ಅವನು ಬಹಳ ವರ್ಷಗಳ ಕಾಲ ಸಂತೋಷದಿಂದ ಬಾಳುತ್ತಿದ್ದ ಎಂದು ಹೇಳಿತು.